ಭಾರತದ ದಾಳಿಗೆ ತತ್ತರಿಸಿದ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರ ಬಳಕೆಯ ಬಗ್ಗೆ ಚರ್ಚೆ ತುರ್ತು ಸಭೆಯನ್ನ ಕರೆದ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಪರಮಾಣು ಶಸ್ತ್ರಾಸ್ತ್ರಗಳ ನಿಯಂತ್ರಣ ಕಾರ್ಯಾಚರಣೆಯ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಅಂತ ತುರ್ತು ಮೀಟಿಂಗ್ ಅನ್ನ ಕರೆಯಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಎರಡು ಪರಮಾಣು ಬಾಂಬ್ ಅನ್ನ ಹೊಂದಿದೆ. ಇದೀಗ ಭಾರತದ ವಿರುದ್ಧ ಕೊನೆಯ ಅಸ್ತ್ರಕ್ಕೆ ಮುಂದಾಗತ್ತಾ ಪಾಕ್ ಅನ್ನೋದೊಂದು ಪ್ರಶ್ನೆ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಅಂತ ಅಂದಾಗ ಬಹುತೇಕ ರಾಷ್ಟ್ರಗಳು ಬೇಡ ಅಂತ ಹೇಳ್ತಾ ಇದ್ರು. ಬೇಡ, ಇದಕ್ಕೆ ಮಾತ್ರ ಕೈ ಹಾಕಬೇಡಿ, ಈ ಯುದ್ಧ ಅಂತೂ ಬೇಡ ಅಂತ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಎರಡೂ ರಾಷ್ಟ್ರಗಳ ನಡುವೆ ಈ ಪರಮಾಣು ಶಸ್ತ್ರಾಸ್ತ್ರ ಇದೆ. ಸೊ ಹಾಗಾಗಿ ಇದನ್ನ ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಒಂದು ವೇಳೆ ಪರಮಾಣು ಶಸ್ತ್ರಾಸ್ತ್ರ ಪ್ರಯೋಗ ಆಗಿದ್ದೇ ಆದಲ್ಲಿ ದೊಡ್ಡ ಮಟ್ಟದ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಎರಡೂ ರಾಷ್ಟ್ರಗಳು ಯುದ್ಧ ಅಂತ ಹೋಗಬೇಡಿ, ಶಾಂತಿ ಸಂಧಾನ ಮಾಡ್ಕೊಳ್ಳಿ, ಮಾತಾಡಿ ಬಗೆಹರಿಸಿ, ಕೂತು ಮಾತಾಡಿ ಅಂತ ಹೇಳಿ. ಈವನ್ ವಿಶ್ವಸಂಸ್ಥೆ ಕೂಡ ಇದನ್ನೇ ಕಳವಳ ವ್ಯಕ್ತಪಡಿಸಿತ್ತು. ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ತುರ್ತು ಮೀಟಿಂಗ್ ಅನ್ನ ಕರಿತೀವಿ. ಕಾರಣ ಏನು ಅಂತಂದ್ರೆ ಎರಡೂ ರಾಷ್ಟ್ರಗಳ ನಡುವೆ ಪರಮಾಣು ಶಸ್ತ್ರ ಇದೆ ಅಂತ. ಅದೇ ಈಗ ನೋಡಿದ್ರೆ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಭಾರತದ ದಾಳಿಗೆ ತತ್ತರಿಸಿರುವಂತ ಪಾಕಿಸ್ತಾನ ತನ್ನ ಕೊನೆ ಪ್ರಯತ್ನ ಅಂತ ಪರಮಾಣು ಶಸ್ತ್ರಾಸ್ತ್ರ ಏನಾದ್ರೂ ಬಳಕೆ ಮಾಡಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ತಾ ಇರೋದು. ಆ ಪರಮಾಣು ಶಸ್ತ್ರಾಸ್ತ್ರ ಬಳಕೆಯ ಬಗ್ಗೆ ಚರ್ಚೆಗೆ ಅಂತಾನೆ ಈ ತುರ್ತು ಸಭೆಯನ್ನ ಕರೆಯಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಈ ಒಂದು ತುರ್ತು ಮೀಟಿಂಗ್ ಅನ್ನ ಕರೆದಿರೋದು ಪರಮಾಣು ಶಸ್ತ್ರಾಸ್ತ್ರಗಳ ನಿಯಂತ್ರಣ ಕಾರ್ಯಾಚರಣೆ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅಂತ ಚರ್ಚೆಯನ್ನ ಮಾಡಲಾಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ಪರಮಾಣು ಬಾಂಬ್ ಹೊಂದಿದೆ. ಇದೀಗ ಭಾರತದ ವಿರುದ್ಧ ಕೊನೇ ಅಸ್ತ್ರಕ್ಕೆ ಪಾಕ್ ಮುಂದಾಗಿದೆಯೋ ಅಥವಾ ಹೆದರಿಸುವ ಬೆದರಿಸುವ ನಮ್ಮ ಹತ್ರ ಇದೆ, ನಾವು ಬಳಕೆ ಮಾಡ್ತೀವಿ ಅಂತ ತೋರಿಸುವ ಕಾರಣಕ್ಕೋ ಗೊತ್ತಿಲ್ಲ ತುರ್ತು ಮೀಟಿಂಗ್ ಅನ್ನ ಕರೆಯಲಾಗಿದೆ. ಸೊ ಹಾಗೇನಾದ್ರೂ ಪರಮಾಣು ಬಳಕೆ ಮಾಡ್ಕೊಳುತ್ತೆ ಅಂತ ಅಂದಾಗ ಭಾರತ ಇನ್ನೊಂದು ಹೆಜ್ಜೆ ಮುಂದಿಡಬೇಕಾಗತ್ತೆ. ಬಟ್ ಪಾಕಿಸ್ತಾನದ ಕೊನೆಯ ಅವಕಾಶ, ಯಾಕಂದರೆ ಆಲ್ರೆಡಿ ಅವರು ಏನೇನು ಏರ್ ಜೆಟ್ಗಳನ್ನ, ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಕಳಿಸ್ತಾ ಇದ್ದಾರೋ ಅದೆಲ್ಲವನ್ನು ಉಡೀಸ್ ಮಾಡಲಾಗ್ತಾ ಇದೆ. ಇನ್ನು ಹಬ್ಬ ಅಂತಂದರೆ 2 ದಿನ ಇವ್ರು ಏನು ಬೇಕಾದರೂ ಮಾಡ್ಬೋದು. ಅದಾದಮೇಲೆ ಇವ್ರ ಹತ್ರ ಇರೋದು ಎಲ್ಲನೂ ಕೂಡ ಖಾಲಿ.